ಹಾಯ್ ಗೈಸ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಗೌಡ ಯೂಟ್ಯೂಬ್ ಚಾನೆಲ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಡೇ ಇನ್ ಮೈ ಲೈಫ್ನ ಶೂಟ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ. ಸೊ ಗೈಸ್ ನಾನು ನೈಟು ಮಲಗೋ ಟೈಮಲ್ಲೇ ಒಂದು ಲೋಟ ಅಂತೀನಿ, ಒಂದು ಬಾಟಲ್ ನೀರನ್ನ ತುಂಬಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಒಂಥರ ಸುಸ್ತು ಫೀಲ್ ಆಗ್ತಿರುತ್ತಲ್ವ. ಸೊ ಎಲ್ಲ ಅಬ್ಸರ್ವ್ ಮಾಡಿರ್ತೀರಲ್ವ. ಸೊ ನನಗೂ ಎದ್ದ ತಕ್ಷಣ ಒಂಥರ ಸುಸ್ತು ಫೀಲ್ ಎಲ್ಲ ಆಗ್ತಿತ್ತು. ಹಿಂಗೆ ನಾರ್ಮಲಾಗಿ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಕ್ರೋಲ್ ಮಾಡುವಾಗ ನಾನು ನೋಡಿದ್ದೆ, ಹಿಂಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದ್ರೆ ನಮ್ಗೊಂಥರ ಎನರ್ಜಿ ಸಿಗುತ್ತೆ ಅನ್ನೋದೆಲ್ಲ ನೋಡಿದ್ದೆ. ಸೊ ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ವರ್ಕ್ ಆಗುತ್ತೆ ಗೈಸ್. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್, ಓಕೆನಾ? ಆ್ಯಕ್ಚುಲಿ ಇವತ್ತು ನಂದು 3rd ಡೇ ಆಫ್ ಪೀರಿಯಡ್. ಸೊ ಅದಕ್ಕೇ ಲೇಟಾಗಿ ಇದ್ದಿದ್ದು. ಬೆಡ್ಶೀಟೆಲ್ಲ ಮಡಚಿಟ್ಟೆ ನೀಟಾಗಿ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಟಿಫನ್ನಿಗೆ ಬಂದುಬಿಟ್ಟು ರೈಸ್ ಮತ್ತು ರಸಮ್, ಇದು ಬಂದುಬಿಟ್ಟು ನೈಟದು. ಆ್ಯಂಡ್ ಚಪಾತಿ ಬೆಳಗ್ಗೆ ಮಾಡಿದರು, ಮತ್ತು ಹೆಸ್ರು ಕಾಳ್ದು ಪಲ್ಯನೋ ಗೊತ್ತಿಲ್ಲ ರೈಸದು ಪಲ್ಯನ ಸಾಂಬಾರ ಅಂತ. ಸೊ ರೈಸ್ ಹಾಕೋಬಿಟ್ಟೆ. ಕಾಣಕ್ಕೆ ಮಾತ್ರ ಕಮ್ಮಿ ಅನಿಸುತ್ತೆ, ಬಟ್ ತಟ್ಟೆಗೆ ಹಾಕೊಂಡ್ಮೇಲೆ ಗೊತ್ತಾಗುತ್ತೆ ಜಾಸ್ತಿ ಆಗಿದೆ ಅಂತ. ಸೊ ಅದಕ್ಕೇ ಸ್ವಲ್ಪ ತಿಂದು ಅದಾದಮೇಲೆ ಎತ್ತಿಟ್ಟೆ. ಆ ರೈಸ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಅಂದ್ಬಿಟ್ಟು, ಯಾಕಂದರೆ ನೀರು ಕುಡ್ತಿದ್ನಲ್ವ, ಅದಕ್ಕೆ ಜಾಸ್ತಿ ತಿನ್ನೋಕ್ಕಾಗಿಲ್ಲ ನನಗೆ. ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡು ಆದಮೇಲೆ 1-2 ಅವರ್ ಆದಮೇಲೆ ನಾನು ನನಗೆ ಆಮ್ಲೆಟ್ ತಿನ್ಬೇಕು ಅನಿಸ್ತು. ಸೊ ಅದಕ್ಕೆ ಅದನ್ನು ತಿಂದೆ. ಆ್ಯಂಡ್ ಇದು ನಮ್ಮಮ್ಮ ಎಲ್ಲೋ ಹೋಗಿದ್ರು ಗೈಸ್, ಅಲ್ಲಿಂದನೇ ಏನಿದು ರೋಟಿ ಮತ್ತು ಗ್ರೀನ್ ಕಲರ್ ಪನ್ನೀರ್ ಮಸಾಲ ತಂದಿದ್ರು. ನಾನು ಊಟಕ್ಕೆ ಅಂದ್ಬಿಟ್ಟು ಇದನ್ನೇ ತಿನ್ಕೊಂಡೆ. ಚೆನ್ನಾಗಿತ್ತು ಗೈಸ್, ಚೆನ್ನಾಗಿ ಮಾಡಿದರು. ಸೊ ತಿಂದೆ. ಆ್ಯಂಡ್ ನನಗೆ ತುಂಬ ದಿನದಿಂದ ರಸಮಲೈ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಆಗ್ತಿತ್ತು, ಬಟ್ ತೊಗೊಂಬರೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ನನ್ನ ತಂಗಿ ಅಲ್ಲಿಂದ ಅಂದರೆ ಎಲ್ಲೋ ಹೋಗಿದ್ಲು. ಸೊ ಅಲ್ಲಿಂದ ಬರಬೇಕಾದ್ರೇ ತೊಗೊಬರೋಕ್ಕೆ ಹೇಳಿದ್ದೆ. ಸೊ ತೊಗೊಂಬಂದಿದ್ಲು ಗೈಸ್. ಒಂದು ಪೀಸಿಗೆ 52 ರುಪೀಸ್ ಅಂತೆ ಗೈಸ್. ಒಂದಕ್ಕೆ, ಅದು ಒಂದು ಬಾಕ್ಸಿಗಲ್ಲ, ಒಂದು ಇದಕ್ಕೇ 52 ಅಂತೆ. ಸೊ 4 ತೊಗೊಂಬಂದಿದ್ಲು. ಏನಿದು ಏನು ಆದ್ರದೇ ಅನಿಸುತ್ತೆ. ಅದೇ ಇಲ್ಲಿ ಮಾಡೋ ಥರನೇ ಏನಾದರೂ ಮನೇಲಿ ಮಾಡೋ ಥರ ಇದ್ದಿದ್ರೆ ಅದು ಹಾಕ್ಬಿಡ, ಏನು ಹಾಕ್ಬಿಡ, ಇಷ್ಟು ಹಾಕ್ಬಿಟ್ಟ ಆಲ್ಕಣೆ ಅದು ಗಾಯ್ಸ್. ಸಾಕು, ಒಂದೊಂದು ತಿನ್ನೋಣ ಅಷ್ಟೇ, ಒಂದೊಂದೇ. ಓ, ಅದು ಇಷ್ಟು ದಪ್ಪ ಇರೋದಕ್ಕೆ ಅಷ್ಟು ಪ್ರೈಸ್. ಎಷ್ಟಿದಕ್ಕೆ ಒಂದು ಬಾಕ್ಸಿಗೆ? 52. ಇದೊಂದು 50 ಬಾಕ್ಸಿಗೆ ಎಷ್ಟು? ತಿನ್ನುವ ಬನ್ನಿ ಗೈಸ್. ಇದು ಪಿಸ್ತಾ ಎಲ್ಲ ಹಾಕ್ಬಿಟ್ಟಿದ್ದಾರೆ, ನಂಗೆ ಅದು ಇಷ್ಟನೇ ಆಗೋಲ್ಲ. ಚೆನ್ನಾಗಿದೆಯಾ ಅದು? ಅದು ಒಡೆದೋಗಿರೋ ಅಲ್ಲಲ್ಲಿ ಮಾಡೋದಲ್ಲ.
ಇದು ಹಾಕಿದ್ದು ಕೇಸರಿ ಕೈಬೇಕು ಮಾಡಿದ್ದಿಲ್ವ ಯಾಕೆ ಅದೇ ದಪ್ಪದಾಗ ಮಾಡೋದಷ್ಟೇ ಅದು ನಾವು ದಪ್ಪದಾಗ ಮಾಡಿದ್ರೆ ಇದು ದಪ್ಪದಾಗ ಒಂದಕ್ಕೆ ಸಾಕಾಗೋಯ್ತು ಗೈಸ್ ನಾವು ಫುಲ್ ಗೈಸ್ ಅವಾಗಿಂದ ಒಂದು 2 ಗಂಟೆಯಿಂದ ಮಲ್ಕೋಬೇಕಂತ ಅನ್ಕೋತಿದ್ದೀನಿ ಆಗಲೇ ಅಲ್ಲ ಒಂದು ಬಿರಿಯಾನಿ ಏನೋ ತರ್ತಾಳೆ ಅಂತ ಅಂದ್ಬಿಟ್ಟು ಎದ್ದಿದ್ದೆ ಇವಾಗ ಇದು ತಿನ್ಬೇಕು ಅಂದ್ಬಿಟ್ಟು ಎದ್ದಿದ್ದೆ ಹೌದು ನಾನು ತಿಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ ಒಂದು 2 ಅವರ್ಸ್ ಏನೋ ಮಲ್ಕೊಂಡೆ ಆ್ಯಂಡ್ ಈಚೆ ಬಂದು ನೋಡಿದ್ರೆ ಸನ್ಸೆಟ್ ಆಗ್ತಿತ್ತು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಗೈಸ್ ಇಲ್ಲಿಂದ ಹಂಗೆ ಕಾಣ್ತಿದೆ ನಮ್ಮ ಮನೆ ಟೆರೆಸ್ ಮೇಲೆ ಹೋದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಇನ್ನೂ ಚೆನ್ನಾಗಿ ಕಾಣುತ್ತೆ ಸೊ ಅದಕ್ಕೇನೆ ಅಲ್ಲಿ ನೋಡಿಕೊಂಡು ನಿಂತ್ಕೊಂಡಿದ್ದೆ ಚಾರ್ಜರು ಹಾಕಿದ್ಯಾ ಇದು ನಾರ್ಮಲ್ ಕೊಬ್ಬರಿ ಎಣ್ಣೆ ಅಲ್ಲ ನಾರ್ಮಲ್ ಕೊಬ್ಬರಿ ಎಣ್ಣೆನೇ ಅದು ಇದನ್ನೇ ಹಾಕಬೇಕಾಗಿರೋದು ಗೊತ್ತಾ ನಿಮಗೆ ಅದೇ ಪ್ಯೂರು ribbon is not there ಬಿಟ್ಟಾಗ ಎಷ್ಟು ಉದ್ದ ಇರ್ತದೆ ಎಂಟ್ದಾಗ ನೋಡಿ ಮಮ್ಮಿ ಹೊಗೆ ಬರ್ತಿದೆ ಅದಕ್ಕೆ ರೀಸನ್ ಇಲ್ಲಿ ನಿಂತಿದ್ದಾರೆ ಓಹೋ ಸ್ಯಾಂಡ್ವಿಚ್ ಮಾಡೋಕ್ಕೆ ಎಲ್ಲ ಇಟ್ಕೊಂಡಿದ್ದಾರೆ ಗಾಯ್ಸ್ ಆ್ಯಂಡ್ ಅಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ಇದೆ ಇದೇನು ಮಯೋನೀಸ್ ಉಬ್ಬಿಟ್ಟಾ ಗೈಸ್ ಹೋಮ್ ಮೇಡ್ ಮಯೋನೀಸ್ ವಿಡಿಯೋ ಶೂಟ್ ಮಾಡ್ತಿದ್ದಾಳೆ ಅವಳು ಎಲ್ಲನೂ ಕ್ಯಾಪ್ಚರ್ ಮಾಡ್ದಾ ಇವತ್ತಿನ ಊಟ ಇದೆ ಗೈಸ್ ಇದೆ ನಮ್ಮ ಮನೇಲಿ ಇವತ್ತು ಕುಕುಂಬರ್ ನೋಡೋಣ ಗೈಸ್ ಫುಲ್ ಎಲ್ಲ ಮಾಡಿ ಕೊಡಲಿ ಟೇಸ್ಟ್ ಮಾಡಿ ಹೇಳೋಣ ಮತ್ತೆ BTS ನೋಡೋಣ ಗೈಸ್ ಮಾಡಿಕೊಡ್ಲಿ ಹೆಂಗಿದೆ ಏನು ಅಂತ ಕಾಲಿಗೆ ನೋಯ್ತು ಕುಲ್ಕು ಗೈಸ್ ನಾಳೆ ಕಾಲೇಜ್ ಅಂದರೆ ಕ್ಲಾಸಸ್ ಏನು ಇರಲಿಲ್ಲ ಬಟ್ ಒಂದು ಇದೆ ಮಾತು ಒಂದು ಕ್ಲಾಸ್ ಗೈಸ್ ಅದು 9 ಗಂಟೆಯಿಂದ 10 ಗಂಟೆ 1 ಅವರ್ಗೆ ನಾಳೆ ಒಂದೇ ಒಂದು ಕ್ಲಾಸ್ಗೆ ಕಾಲೇಜ್ಗೆ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಹೋಗಿ ಬರಬೇಕು ಅಷ್ಟೇ ಅಮ್ಮ ಗೈಸ್ ಇವತ್ತು ನಂಗೆ ಐಡಿಯಾನೇ ಇರಲಿಲ್ಲ ನಾನು ಲಾಂಗ್ ಫಾರ್ಮ್ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು ಸೊ ಅದಕ್ಕೇ ವಿಡಿಯೋನ ಬೆಳಗಿಂದನೇ ಕ್ಯಾಪ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಷ್ಟೇ ಟಿವಿ ಅದು ಡಿಶ್ ಏನೋ ಆಗ್ಬಿಟ್ಟಿದೆ ಗೈಸ್ ನೋಡಿ ಗೈಸ್ ಸ್ಯಾಂಡ್ವಿಚ್ ರೆಡಿಯಾಗಿದೆ ಹೆಂಗೆ ಮಾಡಿದ್ರಳೇನೋ ಗೊತ್ತಿಲ್ಲ ಮಸ್ತಾಗಿತ್ತು ಮತ್ತೆ ವಾವ್ ಗೈಸ್ ಆನಂದ ಬಾಷ್ಪ ಬರ್ತಿದೆ ಕಣ್ಣಲ್ಲಿ ಚೆನ್ನಾಗಿ ಮಾಡಿದಾಳೆ ಅಂದ್ಬಿಟ್ಟು ಏನಿಲ್ಲ ಕಣ್ಣಲ್ಲಿ ಸಡನ್ ನೀರು ಬಿಟ್ಟೈತೆ ಹಾಂ ಕಣ್ಣಲ್ಲಿ ಹೆಂಗೈತೆ ಮಸ್ತಾಗಿದೆ ತಿನ್ನು ಇದು ನಾನೇ ಮಾಡಿದ್ದು ಗಾಯ್ಸ್ ಗೈಸ್ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಗೈಸ್ ಹೆಂಗೆ ಮಾಡಿದ್ದಾಳೆ ಅಂತ ಗೊತ್ತಾಗುತ್ತೆ ಬನ್ನಿ ಟೇಸ್ಟ್ ಮಾಡೋಣ ಇದು ಎತ್ಕೊಂಡ್ಲಾ
ಇದೇನು ಬಿದ್ದೋಗ್ತೈತೆ. ಕಡೆ ಮುಚ್ಚು. ಏನೇನೋ ಹಾಕಿದ್ದಾಳೆ. ಮೈನಸು ನೋಡ್ತೀನಿ ನೀವು. ಎಷ್ಟು ಚೆನ್ನಾಗಿದೆ. ಇನ್ನು ಮೈನಸ್ ಹಾಕಬೇಕಿತ್ತು. ರೋಸ್ಟ್ ಮಾಡಿ ಆಮೇಲೆ ಎಲ್ಲ ಫಿಲ್ ಮಾಡಿರೋದು. ಕುಕ್ಕುಂಬರ್ ಹಾಕಿದ್ದಾಳೆ, ಆಮೇಲೆ ಕ್ಯಾಪ್ಸಿಕಮ್, ಟೊಮೆಟೊ, ಆನಿಯನ್ ಏನು ಹಾಕಿದ್ದೆ ಮೇಲೆ ನಾನು ಲಾಗ ಬರ್ತೇವೆ ನೋಡಿ, ಲಾಗ ಅಂತೀನಿ. ಗೈಸ್ ಇವತ್ತು ಆ್ಯಕ್ಚುಲಿ ಜಾಸ್ತಿ ವ್ಲಾಗಲ್ಲಿ ಬರೀ ತಿನ್ನೋದೇ ತೋರಿಸಿದ್ದೀನಿ, ಬರೀ ತಿಂದಿದ್ದೀನಿ ಫುಲ್ ಇವತ್ತು. ವೆರೈಟಿ ಆ್ಯಂಡ್ ಬೆಳಗ್ಗೆನೂ ಆಲ್ಮೋಸ್ಟ್ ಏನೋ ತಿಂದಿದ್ದೆ ನಾನು, ಆಲ್ಮೋಸ್ಟ್ ಒಂದು 3-4 ಐಟಮ್ಸ್ ಏನೋ. ನಾನು ವ್ಲಾಗ್ ಮಾಡ್ತೀನಿ ಅಂತ ಮರ್ತೋಗ್ಬಿಟ್ಟಿದ್ದೀನಿ, ತಿಂದಾದ್ಮೇಲೆ ನೆನಪಾಗ್ತೈತೆ ನನಗೆ. ಎಷ್ಟು ಸ್ವಲ್ಪ ಇನ್ನು ಮೈನಸ್ ಹಾಕಿದ್ರೆ ಅಷ್ಟೇನ ಖಾಲಿಯ ಮೈನಸು. ಫಸ್ಟ್ ಟೈಮ್ ಮಾಡಿದ್ದು ಇಷ್ಟ ಲಾಸ್ಟ್ ಆಗುತ್ತೆ ಈಗ. ಆ್ಯಂಡ್ ಇವತ್ತಿನ ಊಟಕ್ಕೆ ಬಂದುಬಿಟ್ಟು ಬಿರಿಯಾನಿ. ಬಿರಿಯಾನಿ ಎಲ್ಲ ಕುಷ್ಕ. ಅದನ್ನು ತರಿಸಿ ಆಮೇಲೆ ಊಟನ ಮಾಡಿ ಮುಗಿಸ್ಕೊಂಡೆ ಅಷ್ಟೇ ಗೈಸ್. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಷ್ಟೇ ಗೈಸ್, ನನಗೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.